ಇವತ್ತು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಇಲೆಕ್ಟ್ರಲ್ ಬಾಂಡ್ಸ್ ಯೋಜನೆ ಬಗ್ಗೆ ಒಂದು ಅತ್ಯಂತ ಪ್ರಮುಖವಾದ ಐತಿಹಾಸಿಕವಾದ ಪ್ರಜಾಪ್ರಭುತ್ವದ ಮಹತ್ವವನ್ನು ಉಳಿಸಬಹುದಾದ ರೀತಿಯೊಳಗೆ ತೀರ್ಪನ್ನು ನೀಡಿದೆ. ಆ ಮಹತ್ವದ ತೀರ್ಪಿಗೆ ನಾನು ನಿಜವಾಗಿಯೂ ಸ್ವಾಗತ ಮಾಡ್ತೀನಿ. ಹಾಗೂ ಈ ಮಹತ್ವದ ಐತಿಹಾಸಿಕ ತೀರ್ಪು ನೀಡಿರ್ತಕ್ಕಂಥ ಆ ಸಂವಿಧಾನಿಕ ಪೀಠಕ್ಕೆ ನಾನು ನನ್ನ ಅಭಿನಂದನೆಗಳನ್ನು ಹೇಳ್ತೇನೆ. ಈ ಪೀಠ ಈಗಾಗಲೇ ಸ್ಪಷ್ಟಪಡಿಸಿದೆ, ಇಲೆಕ್ಟ್ರಲ್ ಬಾಂಡ್ ಯೋಜನೆ ಏನು ಮಾನ್ಯ ಮೋದಿಯವರ ನೇತೃತ್ವದ ಸರ್ಕಾರ ತಂದಿತ್ತು, ಆ ಯೋಜನೆ ಅನೈತಿಕವಾದದ್ದು. ರಾಜಕೀಯವಾಗಿ ತಗೊಳ್ಳೋದು ಕೊಡುವಂಥ ಕ್ವಿಕ್ ಪ್ರೋ ಮಾಡ್ತಕ್ಕಂಥ ಒಂದು ರೀತಿ ಅವ್ಯಾವಹಾರಿಕವಾಗಿರ್ತಕ್ಕಂಥ ರೀತಿಯೊಳಗೆ ಕೆಲಸ ಮಾಡುವ ತಗೊಳ್ಳುವಿಕೆಯನ್ನು ಆಡಳಿತದಲ್ಲಿದ್ದವ್ರಿಗೆ ಹಾಗೂ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಒಂದು ವೇದಿಕೆ ನಿರ್ಮಾಣ ಮಾಡೋ ರೀತಿಯೊಳಗೆ ಅನೈತಿಕವಾದಂಥ ಅಸಂವಿಧಾನಿಕವಾದಂಥ ಕಾನೂನು ಬಾಹಿರವಾಗಿರ್ತಕ್ಕಂಥ ಈ ಒಂದು ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿತ್ತು. ಇದರ ಮೂಲಕ ಕೇಂದ್ರ ಸರ್ಕಾರ ಲಕ್ಷಾಂತರ ಕೋಟಿ ಹಣವನ್ನು ತಮಗೆ ಬೇಕಾದ ರಾಜಕೀಯ ಪಕ್ಷಗಳಿಗೆ ನೀಡಿದ್ದಾರೆ. ಲಕ್ಷಾಂತರ ಕೋಟಿ. ಯಾವ ಹಣ ವಸೂಲಿ ಮಾಡಲಾಗಿದೆ, ಯಾವ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ, ಅದಕ್ಕೆ ಮಾಹಿತಿಯ ಹಕ್ಕಿನ ಮೂಲಕವೂ ಸಹಿತ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಸಿಗದ ರೀತಿಯೊಳಗೆ ಇದನ್ನು ರಕ್ಷಣೆ ಮಾಡಿ ಇಟ್ಕೊಂಡಿದ್ರು. ಇದು ಸಹಿತ ಅತ್ಯಂತ ಸಂವಿಧಾನಿಕವಾಗಿ ಬಾಹಿರವಾಗಿರ್ತಕ್ಕಂಥದ್ದು, ಅನೈತಿಕವಾಗಿರ್ತಕ್ಕಂಥದ್ದು. ಇದನ್ನು ಮಾಡೋದ್ರ ಮೂಲಕ ಪ್ರಜಾಪ್ರಭುತ್ವ ಅಶಕ್ತಗೊಳ್ತದೆ ಅನ್ನುವಂಥ ಮಾತನ್ನು ಸಹಿತ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿದೆ. ಆ ಹಿನ್ನೆಲೆಯೊಳಗೆ ಇವತ್ತು ಈ ಇಲೆಕ್ಟ್ರಲ್ ಬಾಂಡ್ ವಿಚ್ ಇಸ್ ದ ಬ್ರೈನ್ ಚೈಲ್ಡ್ ಆಫ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಮಿಸ್ಟರ್ ಮೋದಿ is now termed as a illegal, unconstitutional and immoral body. The body which was used to grab, mobilize thousands and thousands of crores of money to BJP party. And it is now that Mr. Modi, Honorable Prime Minister, has no right, has no moral right to continue in office even for a minute. ಮೋದಿ ಅವರೇ, ಏನು ನೈತಿಕ ಹಕ್ಕಿದೆ ನಿಮಗೆ? ನಿಮ್ಮ ಸರ್ಕಾರಕ್ಕೆ ಸಂವಿಧಾನ ಪೀಠ ಇವತ್ತು ಕಪಾಳ ಮೋಕ್ಷ ಮಾಡಿದೆ. ನಿಮ್ಮ ಇಲೆಕ್ಟ್ರಲ್ ಬಾಂಡ್ ಆ ಯೋಜನೆ ಕುತಂತ್ರದ ಯೋಜನೆ, ಇದು ಒಂದು ರೀತಿ ಅಸಂವಿಧಾನಿಕವಾದದ್ದು, ಅನೈತಿಕವಾದದ್ದು ಹಾಗೂ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು. ಮಾಹಿತಿಯನ್ನು ಜನರ ಜೊತೆಗೆ ಹಂಚಿಕೊಳ್ಳದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ನಿಗೂಢವಾದಂಥ ರೀತಿಯೊಳಗೆ ಕೆಲಸ ಮಾಡುವ ಈ ಒಂದು ಪ್ರಯತ್ನ ಸರಿಯಾದದ್ದು ಅಲ್ಲವೇ ಅಲ್ಲ ಅನ್ನುವಂಥ ರೀತಿಯೊಳಗೆ ಕೇಂದ್ರ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದೆ. ನಾನು ಮೋದಿಯವರಿಗೆ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೀನಿ, ನಿಮಗೆ ನೈತಿಕತೆ ಬಗ್ಗೆ, ರಾಜಕೀಯ ನೈತಿಕತೆಯ ಬಗ್ಗೆ
ಯಾವ ರಾಮನ ಹೆಸರು ಹೇಳ್ತಿರಲ್ಲ, ಆ ರಾಮನ ಆ ಮೌಲ್ಯಗಳೇನದಾವು ಅವುಗಳ ಬಗ್ಗೆ ನಿಮಗೇನಾದರೂ ಎಳ್ಳಷ್ಟು ಗೌರವ ಇದ್ದರೆ ತಕ್ಷಣ ರಾಜಕೀಯದಿಂದ ನಿರ್ಗಮಿಸಬೇಕು. ನೀವು ಮಾಡಿರ್ತಕ್ಕಂಥ ಈ ಹಣ ಕೂಡಿಸುವಂಥ ಈ ಯೋಜನೆಯನ್ನು ಏನು ಮಾಡಿದ್ರಿ, ಏನು ಹಣ ಬಿ ಜೆ ಪಿಗೆ ತರುವಂಥ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನು ಮಾಡಿದ್ರಿ, ಅದಕ್ಕಾಗಿ ಜನರ ಕ್ಷಮೆಯನ್ನು ಕೋರಿ ತಕ್ಷಣ ನೀವು ಯಾವ ಹುದ್ದೆಯಲ್ಲೂ ಇರದೆ ಹಾಗೆ ಈ ಸಾರ್ವಜನಿಕ ಬದುಕಿನಲ್ಲಿ ಜನರ ಕ್ಷಮೆ ಕೇಳಿ ನಿರ್ಗಮಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ.